ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಪ್ರೆಸೆಂಟ್ ಚಾನಲ್ನ. ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಮಾಹಿತಿ ಏನೆಂದರೆ, ಕಾಮನ್ ಆಗಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ಕೆಲವು ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಹಾಗೂ ಇನ್ನೂ ಪೆಂಡಿಂಗ್ ಇರುವಂತಹ ಕೆಲವು ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ, ನಿಮ್ಮೊಂದು ಅಕೌಂಟ್ಗೆ ಬಂದಿಲ್ಲ. ಆದರೆ ಯಾವೊಂದು ಕಂತಿನ ಹಣವು ಬಂದಿದೆ, ಯಾವೊಂದು ಕಂತಿನ ಹಣವು ಇನ್ನೂ ಬಂದಿಲ್ಲ, ಆ ಒಂದು ಕಂತಿನ ಹಣವು ಯಾವೊಂದು ದಿನಾಂಕದಂದು ಬಂದಿದೆ, ಯಾವ ಕಂತಿನ ಹಣವು ಬಂದಿದೆ, ಯಾವ ಕಂತಿನ ಹಣವು ಬಂದಿಲ್ಲ ಅಂತ ನೀವು ಹಲವಾರು ಜನರಿಗೆ ಹೇಗೆ ನೋಡಬೇಕಂತ ಸ್ಟೇಟಸ್ ಗೊತ್ತಿರೋಂಗಿಲ್ಲ. ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಿಸಿದಂತೆ ಸ್ಟೇಟಸನ್ನು ನಿಮ್ಮ ಮೊಬೈಲ್ನಲ್ಲಿ ಹೇಗೆ ನೋಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಬರಲು ನೋಟಿಫಿಕೇಷನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಆ ಒಂದು ಸ್ಟೇಟಸನ್ನು ಹೇಗೆ ಚೆಕ್ ಮಾಡ್ಕೋಬೇಕಂದ್ರೆ, ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಂತ ಅಥವಾ ಗೂಗಲ್ ಅಂತ ಒಂದು ಆ್ಯಪ್ ಇರುತ್ತೆ, ಅದರಲ್ಲಿ ಹೋಗಬೇಕಾಗುತ್ತೆ. ನಾನು ಇಲ್ಲಿ ಗೂಗಲ್ನಲ್ಲಿ ಹೋಗುತ್ತೇನೆ. ಇಲ್ಲಿ ನೋಡಿ, ಗೂಗಲ್ನಲ್ಲಿ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ಸರ್ಚಿಂಗ್ ಬಾರಲ್ಲಿ ಮಾಹಿತಿ ಕನ್ನಜ ಅಂತ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮಾಹಿತಿ ಕನ್ನಜ ಅಂತ ಎಂಟ್ರಿ ಮಾಡಿಕೊಂಡು ಸರ್ಚ್ ಮಾಡಿ. ಇಲ್ಲಿ ನೋಡಿ, ಫಸ್ಟ್ ಒನ್ ಇದೇನಲ್ಲ ಮಾಹಿತಿ ಕನ್ನಜ ಅಂತ ಬಂದೈತೆ ಅಲ್ಲಿ, ಇದರಲ್ಲಿ ಹೋಗಿ ನೆಕ್ಸ್ಟ್ ಒನ್ನು ಈ ಥರ ಬಂದಿರುತ್ತೆ. ಸುಮಾರು ಡಿಪಾರ್ಟ್ಮೆಂಟ್ ಬಂದಿರುತ್ತೆ ನೋಡಿ. ಇಲ್ಲಿ ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ ಅಂತ. ಈ ಒಂದು ಲೀಸ್ಟ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬಂದಿರುತ್ತೆ ನೋಡಿ, ಅದನ್ನು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಅಂದರೆ ಇಲ್ಲಿ ನೋಡಿ, ಲಾಸ್ಟ್ಲಿಂದ 3, 4, 5, 6, 7th ಪ್ಲೇಸ್ ಇದೆಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇದರಲ್ಲಿ ಹೋಗಬೇಕಾಗುತ್ತೆ. ಇದು ನಾರ್ಮಲ್ ಆಗಿ ಈ ಒಂದು ಲೀಸ್ಟ್ನಲ್ಲಿ ನಿಮಗೆ ಹುಡುಕೋಕ್ಕಾಗಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಹೋಗಿ, ಇಲ್ಲಿ ರೈಟ್ ಸೈಡ್ ನೋಡಲಿ ಸರ್ಚಿಂಗ್ ಬಾರ್ ಇದೆಯಲ್ಲ, ಇಲ್ಲಿ ಹೋಗಿ ಕೇಸಿ ಈ ಒಂದು ಸರ್ಚಿಂಗ್ ಬಾರಲ್ಲಿ ವುಮೆನ್ ಅಂತ ಟೈಪ್ ಮಾಡ್ಕೊಳ್ಳಿ, WOMEN. ಇಲ್ಲಿ ನೋಡಿ ಡೈರೆಕ್ಟಾಗಿ ಬರುತ್ತೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ, ಇದರಲ್ಲಿ ಹೋಗಿ ನೆಕ್ಸ್ಟ್ ಒಂದಲ್ಲಿ ಮತ್ತೆರಡು ಆಪ್ಷನ್ ಬರುತ್ತಿಲ್ಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ನಿರ್ದೇಶನ ಅಂತ ಎರಡು ಡಿಪಾರ್ಟ್ಮೆಂಟು. ಈ ಒಂದು ಫಸ್ಟ್ ಒಂದು ಡಿಪಾರ್ಟ್ಮೆಂಟ್ ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತಲ್ಲ, ಇದರಲ್ಲಿ ಹೋಗಿ ನೆಕ್ಸ್ಟ್ ಒಂದು ಇಲ್ಲಿ ಮತ್ತೆ ಥರ್ಡು ಬರ್ತವೆ, 3 ಡಿಪಾರ್ಟ್ಮೆಂಟ್ ಬರ್ತವೆ. ಇದರಲ್ಲಿ ಫಸ್ಟ್ ಒಂದು ಇದೆಲ್ಲ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ, ಇದರಲ್ಲಿ ಹೋಗಿ ನೆಕ್ಸ್ಟ್ ಒಂದಲ್ಲಿ ಮೇಲ್ಗಡೆ ನೋಡಿ ಲೆಫ್ಟ್ನಲ್ಲಿ ರೇಷನ್ ಕಾರ್ಡ್ ನಂಬರ್ ಅಂತ ಐತಲ್ಲ, ಈ ಒಂದು ಪ್ಲೇಸಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮದು ಒಂದು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಕೊತೀನಿ, ನಿಮ್ಮದು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ, ಆ ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಿ. ನೆಕ್ಸ್ಟ್ ಒಂದು ಈ ಥರ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟ್ ಒಂದು ನೋಡಿ, ಇಲ್ಲಿ ಅಪ್ಲೈ ಡೇಟು, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತೆ ನೀವು ಯಾವ ಒಂದು ದಿನಾಂಕದಂದು ಅಪ್ಲೈ ಮಾಡಿರೋಂಥ ಒಂದು ಡೇಟ್ ಬಂದಿರುತ್ತೆ. ನೆಕ್ಸ್ಟ್ ಒಂದು ಸೆಕೆಂಡ್ ಒಂದು ನೋಡಿರಿ, ಸ್ಟೇಟಸ್ಸು ಅಪ್ರೂವ್ಡು, ಈ ಒಂದು ಗೃಹಲಕ್ಷ್ಮಿ ಸಂಬಂಧಿಸಿದ ನಿಮ್ಮದು ಒಂದು ಅಪ್ರೂವ್ಡ್ ಆಗಿದಂಥ ಒಂದು ಮಾಹಿತಿ ತಿಳಿಸುತ್ತೆ. ನೆಕ್ಸ್ಟ್ ಒಂದು ಇಲ್ಲಿ ಅಪ್ರೂವ್ ಡೇಟ್ ಸಹಿತ ಕೊಟ್ಟಿರುತ್ತೆ. ನೆಕ್ಸ್ಟ್ ಒಂದು ಈ ಥರ ಮುಂದ್ಗಡೆ ಹೋದಂತೆ ಇಲ್ಲಿ ನೋಡಿ, ಹಾಗೆ ಮುಂದ್ಗಡೆ ಹೋದ್ರೆ ಇಲ್ಲಿ ರೈಟ್ ಸೈಡ್ನಲ್ಲಿ ಡೀಟೇಲ್ಸ್ ಅಂತಿದೆಯಲ್ಲ, ಡೀಟೇಲ್ಸು ಅದರಲ್ಲಿ ಹೋಗಿ, ಡೀಟೇಲ್ಸ್ನಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಒಂದು ಈ ಥರ ಶೋ ಆಗುತ್ತೆ. ಇಲ್ಲಿ ನೋಡಿ, ಮಂತು, ಡೇಟು ಮತ್ತು ಅಮೌಂಟು, ಇಲ್ಲಿ 3 ಟೈಪ್ ಬರುತ್ತೆ. ಕೆಳಗಡೆ ಮಂತ್ ವಿಷಯಕ್ಕೆ ಬಂದು ನೋಡಿ, ಇಲ್ಲಿ ಆಗಸ್ಟ್ ತಿಂಗಳದು ಅಂದರೆ ಫಸ್ಟ್ ಕಂತಿಂದು ನನಗೆ ಯಾವ ಒಂದು ದಿನಾಂಕದ ಬಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದೆ, ಅಂದರೆ 1 ಮಂತ್ ಲೇಟ್ ಆಗಿದೆ. ಸೆಪ್ಟೆಂಬರ್ 1ಕ್ಕೆ ನಮ್ಮ ತಾಯಿದು ಈ ಒಂದು ಗೃಹಲಕ್ಷ್ಮಿಯ ಮೊದಲನೇ ಕಂತು ಬಂದಿದೆ, ಅಂದರೆ 1 ಮಂತ್ ಲೇಟಾಗಿ ಬಂದಿದೆ. ಎಷ್ಟು? 2,000 ರೂಪಾಯಿ. ನೆಕ್ಸ್ಟು ಸೆಪ್ಟೆಂಬರ್ ತಿಂಗಳು ನೋಡಿ, ಇಲ್ಲಿ ಅಕ್ಟೋಬರ್ನಲ್ಲಿ ಬಂದಿದೆ, ಅಕ್ಟೋಬರ್ 26 ಬಂದಿದೆ, ಇದು ಸಹಿತ 1 ಮಂತ್ ಲೇಟ್ ಆಗಿದೆ. ನೆಕ್ಸ್ಟ್ ಒಂದು ಅಕ್ಟೋಬರ್ ತಿಂಗಳು ಅಂದರೆ 3ನೇ ಕಂತಿಂದು ನವಂಬರ್ ತಿಂಗಳಲ್ಲಿ ಬಂದಿದೆ, ನವಂಬರ್ 29ಕ್ಕೆ ಈ ಒಂದು ಅಮೌಂಟು 29th ಬಂದು ಎಷ್ಟು? 2,000. ಹೀಗೆ ಈ ಒಂದು ಮಾಹಿತಿಯನ್ನು ಈ ಒಂದು ಸ್ಟೇಟಸ್ ಮುಖಾಂತರ ನೀವು ಈಸಿಯಾಗಿ ತಿಳ್ಕೊಬೋದು ಫ್ರೆಂಡ್ಸ್. ಇಷ್ಟೇ ನೋಡಿ ಫ್ರೆಂಡ್ಸ್, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡುವುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ಲನ್ನು ಒತ್ತಿ. ಥ್ಯಾಂಕ್ ಯು.